52 rupees. ಸೊ ಅಷ್ಟೇ ಅನಿಸುತ್ತೆ ನಾನು ಇವತ್ತು ಖರ್ಚು ಮಾಡಿರೋದು. ಸೊ ಟೋಟಲ್ ಆಗಿ ಇವತ್ತು ಓವರ್ ಆಲ್ ಡೇ ಸ್ಪೆಂಡ್ ಆಗಿರೋದು. ನಾನು ಏನೇನು ತೊಗೊಂಡೆ ಹಾಲ್ ಇಲ್ಲೇ ಮಾಡಲ. ಆ್ಯಕ್ಚುಲಿ ಜೀನ್ಸ್ನ ನೀವು ತೋರಿಸಿದ್ನಲ್ಲ ಫಸ್ಟ್ ನಾನು ಹಾಕೊಂಡೆ. ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಸೊ ಇದೊಂದು ಟಾಪ್ ಕೂಡ ಇಷ್ಟ ಆಗಿದೆ, ಬಟ್ ನನಗೇನೋ ಫಿಟ್ಟಿಂಗ್ ಅಷ್ಟು ಇಷ್ಟ. ನನಗೆ ಇವಾಗ ಆಂಟಿ ಫಸ್ಟ್ ಸ್ಟಾರ್ಬಕ್ಸ್ ತಗೋತ ಗಸ್ಸೆ ಪೇಂಗ್ ಎಕ್ಸ್ಪೆನ್ಸಿವ್ ಶಿಟ್. ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಮಂಡೇ ವ್ಲಾಗ್. ಸೊ ತಮ್ಮನೇನಲ್ಲಿ ನೋಡಿದ್ದೀರಾ ಏನು ಅಂತ, ಹೌ ಮಚ್ ಐ ಸ್ಪೆಂಟ್ ಇನ್ ಎ ಡೇ ಅಂತ. ಸೊ ಬೆಂಗಳೂರಲ್ಲಿದ್ದೀನಿ, ಬೆಂಗಳೂರಿಗೆ ಬಂದರೆ ಖರ್ಚುಗಳಂತೂ ಆಗೇ ಆಗುತ್ತೆ. ಸೊ ಲೆಟ್ಸಿ ನಾನು ಎಷ್ಟು ಖರ್ಚು ಮಾಡ್ತೀನಿ ಅಂತ ನೋಡೋಣ ಅಂತ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಸ್ವಲ್ಪ ಶಾಪಿಂಗ್ ಹೋಗೋದು ಇದೆ, ಹಂಗೆ ಏನಾದ್ರು ನೋಡಬೇಕು ಅಂತ ಇದೆ. ಆ್ಯಂಡ್ ತಿನ್ನೋದು, ನನಗೆ ಬೆಂಗಳೂರಿಗೆ ಬರೋದೇ ತಿನ್ನೋದಕ್ಕೆ. ಸೊ ಲೆಟ್ಸಿ ಏನೇನು ಖರ್ಚಾಗುತ್ತೆ ಆ್ಯಂಡ್ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ ಒಂದು ದಿನದಲ್ಲಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ಫಸ್ಟ್ ಹೋಗ್ತಾ ಇದ್ದೀನಿ. ಸೊ ಆಟೋ ಬುಕ್ ಮಾಡಿದ್ದೀನಿ, ಇದಕ್ಕೆ 150 ಅಂತ ತೋರಿಸ್ತಿದ್ದೆ ನಮ್ಮ ಯಾತ್ರೆಯಲ್ಲಿ. ಸೊ ನೋಡೋಣ, ಇವತ್ತಿನ ಫಸ್ಟ್ ಎಕ್ಸ್ಪೆನ್ಸಸ್ 150, ಅದು ಆಟೋಗೆ. ಸೊ ಲೆಟ್ಸ್ ಗೋ. ಬ್ಯಾಗೆಲ್ಲ ಇಟ್ಕೊಂಡು ಓಡ್ತಾ ಇದ್ದೀನಿ. ಲೈಕ್ ಅವಳ ಮನೆಗೆ ಹೋಗಿ ಬ್ಯಾಗ್ ಇರ್ತೀನಿ ನಾನು. ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ಗೆ ಹೋಗಿ ಥರ್ಡ್ ಫ್ಲೋರ್ಗೆ ಹೋಗ್ತು. ನನ್ನ ಮನೇಲಿ ಊಟ ಮಾಡ್ತಿದ್ದೀನಿ, ಅನ್ನ ಸಾಂಬಾರು ಆ್ಯಂಡ್ ಉಪ್ಪಿನಕಾಯಿಗೆ ಹಪ್ಪಳ ಸುಡೋಕೆ ಹೋಗ್ತಾ ಇದ್ದಾರೆ. ಅಲ್ಲಿದ್ದಾರೆ ಎಲ್ಲರೂ. ಸೊ ಊಟ ಅನ್ನ ಸಾಂಬಾರು. ಇವಾಗ ನನ್ನ ಫ್ರೆಂಡ್ ಮನೆಯಿಂದ ಮಂತ್ಲಿ ಮಾಲ್ಗೆ 100 rupees 103 ಅಂತ ಇದೆ. ಮೇ ಬಿ ಇನ್ನೂ ಕಡಿಮೆ ಆಗುತ್ತಂತೆ ನನ್ನ ಫ್ರೆಂಡ್ ಅಂದರು, ಬಟ್ ನಮ್ಮ ಯಾತ್ರೆಗೆ 100 rupees ಆಗಿದೆ. ಸೊ ಲೆಟ್ಸ್ ಗೋ ಟು ಮಂತ್ಲಿ ಮಾಲ್. ಸೊ ಇಲ್ಲಿ 103 rupees ಆಯಿತು. ನನ್ನ ಔಟ್ಫಿಟ್ ಆಫ್ ದಿ ಡೇ ಇವತ್ತು ಇದು. ಸೊ ಇದು ಆ್ಯಂಡ್ ದಿಸ್ ಸ್ಕ್ರೀನ್ ಬ್ಯಾಗ್ ಹೊಸದು. ಸೊ ಲೆಟ್ಸ್ ಗೋ ಟು H&M ನಾವು. ಸೊ ನನಗೆ ಜೀನ್ಸ್ ಪ್ಯಾಂಟ್ ಬೇಕಿತ್ತು. ಸೊ 4 ಜೀನ್ಸ್ ಪ್ಯಾಂಟ್ ತಂದಿದ್ದೀನಿ, 3 ಜೀನ್ಸ್ ಪ್ಯಾಂಟ್ ತಂದಿದ್ದೀನಿ. ಸೊ ಹಾಕೊಂಡು ತೋರಿಸ್ತೀನಿ ಯಾವ್ದಾದ್ರು ಅಂತ. ಸೊ ಇದೊಂದು ಟಾಪ್ ಕೂಡ ಇಷ್ಟ ಆಗಿದೆ, ಬಟ್ ನನಗೇನೋ ಫಿಟ್ಟಿಂಗ್ ಅಷ್ಟು ಇಷ್ಟ ಆಗ್ತಾಯಿಲ್ಲ, ಹಿಂಗಿರೋದು. ಆ್ಯಂಡ್ ಈ ಜೀನ್ಸ್ ಇಷ್ಟ ಆಗಿದೆ. ಐ ಥಿಂಕ್ ಇದು ಒಂದು ಸೈಜ್ ದೊಡ್ಡದು ತೊಗೋಬೇಕು, ಸ್ವಲ್ಪ ಟೈಟ್ ಇದೆ ಇಲ್ಲಿ. ನೋಡಬೇಕು, ಇನ್ನೂ 2 ಇದೆ, ತೋರಿಸ್ತೀನಿ. ಸೊ ಇದೊಂದು ಜೀನ್ಸ್ ನಾನು ಉದ್ದ ಇರೋದಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸ್ತಿಲ್ಲ. ಸ್ವಲ್ಪ ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಲೆಟ್ಸ್ ವೇರ್ ಒನ್ ಮೋರ್. H&M ಅಲ್ಲಿ ಪ್ರೈಸ್ ಟೋಟಲ್ 1104 ಆಗಿದೆ. 1299 ಇತ್ತಿದ್ದು. ಸೊ ನನ್ನ ಹತ್ರ 15% ಕೂಪನ್ ಡಿಸ್ಕೌಂಟ್ ಇತ್ತಲ್ಲ, ಸೊ ಅದರಿಂದ ಆಗಿದೆ. ಆ್ಯಂಡ್ ಈಗ ಸುಮ್ಮನೆ ಸ್ಟುಡಿಯೋಗೆ ಹೋಗ್ಬಿಟ್ಟು ಆಮೇಲೆ ಆ್ಯಕ್ಚುಲಿ ನಾನು ನೈಕಾಗೆ ಹೋಗಬೇಕು. ನೈಕಾಗೆ ಹೋಗೋಣ, ನೋಡೋಣ. ಓಕೆ, ನಾನು ಸ್ವಿಸ್ ಬ್ಯೂಟಿಲಿ ಕಾಂಪ್ಯಾಕ್ಟು, ಅಯ್ಯೋ ಕಾಜಲ್ಲು ಮತ್ತು ನೇಲ್ ಪಾಲಿಶ್ ತೊಗೊಂಡಕ್ಕೆ 817 ಆಯಿತು ಗೈಸ್. ಕಾಂಪ್ಯಾಕ್ಟ್ ತೊಗೋಬೇಕಿತ್ತು, ಆ ಅಮ್ಮ ಕನ್ವಿನ್ಸ್ ಮಾಡ್ತು. ಆ್ಯಕ್ಚುಲಿ ಐಲೈನರ್ ಬೇಕಿತ್ತು, ಬಟ್ ಐಲೈನರ್ ಯಾಕೋ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಕಾಜಲ್ ತೊಗೊಂಡೆ. ಆಮೇಲೆ ನೇಲ್ ಪಾಲಿಶ್ ಒಂದು ಬೇಕಿತ್ತು, ತೊಗೊಂಡೆ. ಇಷ್ಟಕ್ಕೆ 800 ಆಯಿತು. ಬಟ್ ಕಾಂಪ್ಯಾಕ್ಟೇ ಜಾಸ್ತಿ, 499 ಬೇಕೇ ಬೇಕಿತ್ತು ನನಗೆ. ಎಕ್ಸ್ಪೈರಿ ಆಗೋಗಿತ್ತು. ಈಗ ಜೂಡಿಯೋಗೆ ಬಂದಿದ್ದೀನಿ ನೋಡಿ. ಈಗ ಹಾಟ್ ಚಾಕ್ಲೇಟ್ ಕುಡಿಯೋಕ್ಕೆ ಅಂತ ಸ್ಟಾರ್ಬಕ್ಸಿಗೆ ಬಂದೆ. ಜೂಡಿಯೋಗೆ ಹೋದೆ, ಏನೂ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಸೊ ಹಾಟ್ ಚಾಕ್ಲೇಟ್ ತೊಗೊಂಡೆ, ಅದಕ್ಕೆ ಸ್ಮಾಲ್ ಒಂದೇ 500. ಸಾರಿ 252 rupees. ಇದಾದಮೇಲೆ ಮನೆಗೆ ಹೋಗ್ಬಿಡ್ತೀನಿ, ಇಲ್ಲ ಅಂದರೆ ಎಡಬರಿ ಇಲ್ಲೇ ನನ್ನ ಹಾಟ್ ಚಾಕ್ಲೇಟ್ ಬಂದಿದೆ. ಏನೋ ಮೇಲ್ಗಡೆ ವಿಪ್ ಕ್ರೀಮು ಹಾಕಿ ಚಾಕೋ ಪೌಡರ್ ಹಾಕಿ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಹ್ಯಾವ್ ಮೈ ಹಾಟ್ ಚಾಕ್ಲೇಟ್. ಯಾವುದೋ ಇಬ್ಬರು ಆಂಟಿ ಕೂತ್ಕೊಂಡು ಮನೆ ಕಷ್ಟ ಸುಖ ಬಗ್ಗೆ ಮಾತಾಡ್ತಾರೆ ಸ್ಟಾರ್ಬಕ್ಸಲ್ಲಿ. ಆ್ಯಂಡ್ ಲುಕ್ ಅಟ್ ಮೈ ಲಿಪ್ಸ್ಟಿಕ್ ಸ್ಟೈನ್ ಇನ್ ಮೈ ಗ್ಲಾಸ್. ಎಲ್ಲ ಕಡೆಯೂ ಹಾಕಿದೆ. ನನಗೆ ಇವಾಗ ಆಂಟಿ ಸ್ವಲ್ಪ ಸ್ಟಾರ್ಬಕ್ಸ್ ತಗೋತ ಗಸ್ಸೆ ಪೇಂಗ್. ಸೊ ಗೈಸ್, ನಾನು ಏನೇನು ತೊಗೊಂಡೆ ಹಾಲ್ ಇಲ್ಲೇ ಮಾಡಲ. ಆ್ಯಕ್ಚುಲಿ ಜೀನ್ಸ್ನ ನೀವು ತೋರಿಸಿದ್ನಲ್ಲ ಫಸ್ಟ್ ನಾನು ಹಾಕೊಂಡಿದ್ದಿಲ್ಲ ಅದನ್ನು. ಆ್ಯಂಡ್ ಕಾಂಪ್ಯಾಕ್ಟ್ ಆ್ಯಕ್ಚುಲಿ ನನಗೆ ಎಕ್ಸ್ಪೈರಿ ಆಗಿತ್ತು. ಸೊ ಬ್ಯೂಟಿದಲ್ಲಿ ಇತ್ತು, ಆಫರ್ ಅಂತ ಇತ್ತು, ಏನು ಆಫರ್ ಕೊಡಲಿಲ್ಲ. ಸೊ ಇದೊಂದು ಕಾಂಪ್ಯಾಕ್ಟ್ ತಗೊಂಡೆ. ಇದಕ್ಕೆ 499 ಆಯಿತು. ಹೊಸ ಕಲೆಕ್ಷನ್ಸ್ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಹಾಕೊಂಡು ನೋಡಿದಾಗ ಕನ್ವಿನ್ಸ್ ಆದೆ. ಒಂದು ನೇಲ್ ಪಾಲಿಶ್ ಬೇಕಿತ್ತು, ನನ್ನ ಹತ್ರ ಇರೋ ಬರೋ ಎಲ್ಲ ನೇಲ್ ಪಾಲಿಶ್ ಆಡೋದು. ಇದೊಂದು ನೇಲ್ ಪಾಲಿಶ್ ಆ್ಯಂಡ್ ಒಂದು ಕಾಜಲ್ ಒಂದು. ಸೊ ಇದು ಪ್ರೈಸ್ ಬಂದು 129 ಏನೋ.
189, nail polish 129. So, and compact 499, ಅಲ್ಲೇ 800 ಆಯಿತು. And hot chocolate 252. Expensive shit. And ಮತ್ತೆ ಸೌಂಡ್ ಮತ್ತೆ ಮಂತ್ಲಿ ಮಾಲಿಂದ ನನ್ನ ಫ್ರೆಂಡ್ ಮನೆಗೆ 103 ರೂಪೀಸೆ. ಸೊ ಲೆಟ್ಸ್ ಗೋ. ಸಂಜೆ ತನಕ ಆಲ್ರೆಡಿ 2,500 ಖರ್ಚಾಗಿದೆ. ಓ ಮೈ ಗಾಡ್. ಅಂದರೆ ಶಾಪಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನನಗೆ ಆ್ಯಕ್ಚುಲಿ ಜೀನ್ಸ್ ಬೇಕಿತ್ತು, ಕೂಪನ್ ಬೇರೆ ಕೊಟ್ಟಿರಲ್ಲ H&M ಅಲ್ಲಿ. ಅದಕ್ಕೋಸ್ಕರ ನಾನು ಜೀನ್ಸ್ ತೊಗೊಂಡೆ. ನನ್ನ ಹತ್ರ ಒಂದು ಜೀನ್ಸ್ 2 ಜೀನ್ಸ್ ಫಿಟ್ ಆಗ್ತಾಯಿಲ್ಲ ಆ್ಯಂಡ್ ಒಂದು ಹಾಳಾಗೋಗುತ್ತೆ. ಸೊ ಜೀನ್ಸ್ ಬೇಕೇ ಬೇಕಿತ್ತು. ಅದು ಬಿಟ್ಟರೆ ನನಗೆ ಕಾಂಪ್ಯಾಕ್ಟ್ ಒಂದು ಬೇಕಿತ್ತು ಅಷ್ಟೇ. ಇವಾಗ ಹೋಗೋಣ. ಈಗ ಹೆಂಗಿದೆ ನೈಟು ಅಂತ ಕೈಯೆಲ್ಲ ಬಂದೆ. ಟೋಟಲ್ ಕಾಸ್ಟ್ ಇಷ್ಟು ಮುಕ್ಕಾಲು ದಿವಸಕ್ಕೆ 2,500 ಸಮಥಿಂಗ್ ಆಗಿದೆ. ಆಮೇಲೆ ಟೋಟಲ್ ಮಾಡಿ ಹೇಳ್ತೀನಿ ನೈಟಲ್ಲಿ ಎಷ್ಟೆಷ್ಟಾಗುತ್ತೆ ಅಂತ. ಸೊ ಇವಾಗ ಸ್ವಲ್ಪ ಟೆಸ್ಟ್ ಮಾಡೋಣ. ಸಾಕು ಹೋಗ್ಬಿಟ್ಟಿದೆ ನನಗೆ. ಚೈತ್ರ ಅವಳ ಅಕ್ಕನ ಮಗಳಿಗೆ ಅದೇನೋ ಕೊಡಿಸ್ಬಿಟ್ಟು ಡಕ್ ಗೇಮು ಅವಳು ಆಡ್ಕೊಂಡು ಕುಂತವಳೆ. ಇದು 800 ರೂಪಾಯಿ. ಇವಾಗ ಚಾಟ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲೊಂದು ಏನು ಹೇಳಿದ್ದೀವಿ ಇಲ್ಲಿ ಟಿಕ್ಕಿ ಪುರಿ ಹೇಳಿದ್ದೀವಿ. ಇವಾಗ ಇದು ಟೊಮೆಟೊ ಸ್ಲೈಸ್ ಎಕ್ಸ್ಟ್ರಾ ಖಾರ ಹಾಕ್ಸಿದ್ದೀವಿ. ಇದೇನೋ ವಡಪಾವ್ ತಿನ್ನಕ್ಕೆ ಬಂದ್ವಿ. ಇವಾಗ ಅವಳೇನೋ ಕ್ಯಾಪ್ಸಿಕಮ್ ಬಜ್ಜಿ ಹೇಳಿದಾಳೆ. ಸೊ ನಮಗಿಲ್ಲಿ 70 ರೂಪಾಯಿ ಆಯಿತು. ಆ್ಯಂಡ್ ಟಿಕ್ಕಿ ಪುರಿ ಆ್ಯಂಡ್ ಟೊಮೆಟೊ ಸ್ಲೈಸ್ ಅಂತ 75 ರೂಪೀಸ್ ಆಯಿತು. ಟೋಟಲ್ಲು ಗೊತ್ತಿಲ್ಲ ಗೈಸ್, ಆಮೇಲೆ ಹೇಳ್ತೀನಿ. ಓಕೆ ಗೈಸ್, ಇಲ್ಲಿ ಚೈತನ್ ಜೊತೆ ಅವ್ರ ಮನೆ ಹತ್ರ ಯಾವುದೋ ಪಾರ್ಕಿಗೆ ಬಂದು ವಾಕಿಂಗ್ ಮಾಡೋಕ್ಕೆ ಬಂದ್ವಿ. ಅವಳು ಇನ್ನೂ 2 ರೌಂಡ್ ಹೊಡಿತಾಳೆ. ನಂಗೆ ಸಾಕಾಗಿದೆ ಕಾಲೆಲ್ಲ. ಜೊತೆಗೆ ಮಾಲಲ್ಲಿ ಬೇರೆ ನಾನು ಸುತ್ತಾಡ್ಕೊಂಡ್ಬಂದಿದೆ. ಕಾಲು ನೋವು ಬೇರೆ ಬಂದು ಸ್ವಲ್ಪ ವಾಕಿಂಗ್ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಬಂದ್ವಿ. ಸೊ ನಾವು ಇವತ್ತು ಸಂಜೆ ಹೊರಗಡೆ ಹೋದಾಗ ನಾವು ತಿಂದಿದ್ದು ಚಾಟ್ಸು, ಟಿಕ್ಕಿ ಪುರಿ, ಟೊಮೆಟೊ ಸ್ಲೈಸ್, ಕ್ಯಾಪ್ಸಿಕಮ್ ಬೋಂಡ ಆ್ಯಂಡ್ ಅವಳು ಪಾರ್ಸಲ್ ತೊಗೊಂಡು. ಬಟ್ ಅವಳೇ ಪೇ ಮಾಡಿದ್ದು. ಅಲ್ಲಿದ್ದು ಟೋಟಲ್ ಟಿಕ್ಕಿ ಪುರಿ ಆ್ಯಂಡ್ ಟೊಮೆಟೊ ಸ್ಲೈಸ್ 75 ರೂಪೀಸ್ ಆಯಿತು. ಇನ್ನು ಕ್ಯಾಪ್ಸಿಕಮ್ ಬೋಂಡ ಆ್ಯಂಡ್ ಬೇರೆದೇನು ವಡಪಾವ್ ಥರ ತೊಗೊಂಡಿದ್ದೆ ನಾನು. ಸೊ ಅದು 70 ರೂಪೀಸ್. ಸೊ ಟೋಟಲ್ 145 ರೂಪೀಸ್ ಆಯಿತು. ಸೊ ಆಲ್ ಓವರ್ ಟೋಟಲ್ ಇವತ್ತು ಎಷ್ಟೆಷ್ಟಾಯಿತು ಅಂತ ಅಂದರೆ ಇದು 70 + 170 145 ರೂಪೀಸ್. ಪ್ಲಸ್ ಇವತ್ತು ಆಟೋ ಚಾರ್ಜಸ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಬೆಂಗಳೂರಲ್ಲಿ ಸರ್ಪ್ರೈಸಿಂಗ್ಲಿ. ಸೊ ನಮ್ಮ ಚಿಕ್ಕಮ್ಮನ ಮನೆಯೇ ನನ್ನ ಫ್ರೆಂಡ್ ಮನೆ ಆ್ಯಂಡ್ ಮಾಲ್ಗೆ ಹೋಗಿ ಬಂದಿದ್ದು. ಅಷ್ಟು 383 ರೂಪೀಸ್ ಆಯಿತು. ಆ್ಯಂಡ್ ನಾನು ಶಾಪಿಂಗ್ ಮಾಡಿದ್ದು H&M ಅಲ್ಲಿ ಕೂಪನ್ ಕೊಟ್ಟು ಡಿಸ್ಕೌಂಟ್ ಆಗಿದ್ದಕ್ಕೆ ನನಗೆ ಜೀನ್ಸು 1,102 ರೂಪೀಸ್ ಆಯಿತು. ಆ್ಯಂಡ್ ಕಾಂಪ್ಯಾಕ್ಟ್ ಕಾಜಲ್ ಆ್ಯಂಡ್ ನೇಲ್ ಪಾಲಿಶು ಸೇರಿ 871 ಆಯಿತು. ಅದು ಸ್ವಲ್ಪ ನನ್ನ ಕಾಂಪ್ಯಾಕ್ಟ್ ನೆಸಸರಿ ಇತ್ತು, ಬಟ್ ಕಾಜಲ್ ನನಗೆ ಇವಾಗ ಬೇಕಿತ್ತು ಅಂತ ತೊಗೊಂಡೆ. ನಾನು ಐಲೈನರ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ, ನೇಲ್ ಪಾಲಿಶ್ ಇರಲಿಲ್ಲ ಅಂತ ತೊಗೊಂಡೆ. ಬಟ್ ಆ 3 ಸೇರಿ ನನಗೆ 1,978 ರೂಪೀಸ್ ಆಯಿತು ಶಾಪಿಂಗಿಂದು. ಪ್ಲಸ್ ಸ್ಟಾರ್ಬಕ್ಸ್ ಕಾಫಿ 252 ರೂಪೀಸ್. ಸೊ ಅಷ್ಟೇ ಅನಿಸುತ್ತೆ ನಾನು ಇವತ್ತು ಖರ್ಚು ಮಾಡಿರೋದು. ಸೊ ಟೋಟಲ್ ಆಗಿ ಇವತ್ತು ಓವರ್ ಆಲ್ ಡೇ ಸ್ಪೆಂಡ್ ಆಗಿರೋದು 2,753 ರೂಪೀಸ್. ನನಗನ್ಸಂಗೆ ಇಲ್ಲಿ ಕಾಸ್ಟ್ಲಿ ಅಂತ ಇರೋದೆ ನಾನು ಶಾಪಿಂಗ್ ಮಾಡಿದ್ದು. ನಾನು ಶಾಪಿಂಗ್ ಏನು ಲೈಕ್ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ, ಬಟ್ ತೊಗೊಂಡಿದ್ದು ಒಂದೇ ಜೀನ್ಸು. ಬಟ್ ಯಾವ್ದು ನೆಸಸರಿ ಇದೆ ಅದು ತೊಗೊಳಕ್ಕೆ ಹೋದೆ, ಬಟ್ ಅನ್ನೆಸಸರಿ ಖರ್ಚು ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಅದು ಬಟ್ಟೆ ತೊಗೊಂಡಿರಲಿಲ್ಲ. ಮೇ ಬಿ ನನ್ನೊಂದು 1,500 ಇವತ್ತಿನ ಡೇ ಮುಗಿದಿತ್ತು ಬರೀ ತಿನ್ನೋದಕ್ಕೇ. ಸೊ ಇಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಹೌ ಮಚ್ ಐ ಸ್ಪೆಂಟೆಡ್ ಇನ್ ಎ ಡೇ ಇನ್ ಬೆಂಗಳೂರು ಅಂತ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಐ ಡಿಡ್ ಇಟ್ ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಾಳೆ ಆ್ಯಕ್ಚುಲಿ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ನಾಳೆ ನನ್ನ ಬರ್ಡೇ. ಸೊ ಬರ್ಡೇ ವ್ಲಾಗ್ ಜೊತೆ ಜಾಸ್ತಿ ಏನು ಪ್ಲ್ಯಾನ್ಸ್ ಇಲ್ಲ. ನನ್ನ ಫ್ರೆಂಡ್ ಜೊತೆ ಸುಮ್ಮನೆ ಲಂಚಿಗೆ ಹೋಗಿ ಬರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.